ಧುರಂಧರ್ ಪಾರ್ಟ್ 2 ಮೂವಿ ಬರೀ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಿಲ್ಲ. ತೆಲುಗು, ತಮಿಳ್, ಕನ್ನಡ, ಮಲಯಾಳಂ ಟೋಟಲ್ 5 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಿದೆ. ಮೇಕರ್ಸ್ ಆಲ್ರೆಡಿ ಕನ್ಫರ್ಮ್ ಮಾಡಿದ್ದಾರೆ. ಈಗ ಬರೀ ಇದು ಡೈರೆಕ್ಟ್ ಕ್ಲಾಶ್ ಅಲ್ಲ, ಟಾಕ್ಸಿಕ್ ಮೂವಿಯ ಮುಂದೆ ದೊಡ್ಡ ಬೆಟ್ಟನೆ ಮುಂದೆ ಇದ್ದಂಗಿದೆ. ಟಾಕ್ಸಿಕ್ ಮೂವಿ ನಮ್ಮದೇ ಸಿನಿಮಾ, ಯಶ್ ಅವರ ಸಿನಿಮಾ, ನಮ್ಮ ಕರ್ನಾಟಕದಿಂದ ಬರ್ತಿರೋ ಮೂವಿ. ಆದ್ರೂ ಕೂಡ ಎದುರುಗಡೆ ಬರ್ತಿರೋ ಮೂವಿಗೆ ಡೆಫಿನೆಟ್ಲಿ ಅಪ್ಪರ್ ಹ್ಯಾಂಡ್ ಇದೆ ಸದ್ಯಕ್ಕೆ ಅಂತ ನಮ್ಗೆಲ್ಲ ಒಪ್ಕೊಳ್ಳೇಬೇಕಾಗುತ್ತೆ. ಸೊ ಹಾಗೆ ನಾನು ಯಾಕೆ ಹೇಳ್ತಿದ್ದೀನಿ, ಟಾಕ್ಸಿಕ್ ಮೂವಿಗೆ ಏನೆಲ್ಲ ಅಡ್ವಾಂಟೇಜ್ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ನಿಮ್ಗೆಲ್ಲ ಗೊತ್ತಿದ್ದಂಗೆ ಧುರಂಧರ್ ಮೂವಿನ ಆದಿತ್ಯ ಧರ್ ಡೈರೆಕ್ಟ್ ಮಾಡಿದ್ದಾರೆ. ಬಾಲಿವುಡ್ ಇಂದ ಅರ್ಧ ಡಜನ್ ಬಿಗ್ ಸೂಪರ್ ಸ್ಟಾರ್ಸ್ ಗಳು ಧುರಂಧರ್ ಮೂವಿಯಲ್ಲಿ ನಮ್ಗೆ ನೋಡಕ್ ಸಿಗ್ತಾರೆ. ಧುರಂಧರ್ ಮೂವಿ ಬಾಕ್ಸ್ ಆಫೀಸ್ ನಲ್ಲಿ ಧೂಳು ಎಬ್ಬಿಸ್ತಿದೆ. ಬರೀ ಇಂಡಿಯಾನಲ್ಲಿ 1000 crore ಹತ್ರ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡಿದೆ. ವರ್ಲ್ಡ್ ವೈಡ್ ಕಲೆಕ್ಷನ್ ಕಡೆ ಬಂದ್ರೆ 1300 crore ಪ್ಲಸ್ ಕಲೆಕ್ಷನ್ ಮಾಡಿದೆ ಅಂಡ್ ಸ್ಟಿಲ್ ಕೌಂಟಿಂಗ್. ಸೊ ನೋ ಡೌಟ್ 2025 ಬಿಗ್ಗೆಸ್ಟ್ ಹಿಟ್ ಮೂವಿ ಅಂದ್ರೆ ಧುರಂಧರ್. ಸೊ ಇದ್ರ ಪಾರ್ಟ್ 2 ಬರ್ತಿದೆ ಅಂದ್ರೆ ಡೆಫಿನೆಟ್ಲಿ ಹೈಪ್ ಇದ್ದೇ ಇರುತ್ತೆ. ಧುರಂಧರ್ ಮೂವಿ ಬರೀ ಹಿಂದಿ ಲ್ಯಾಂಗ್ವೇಜ್ ಅಲ್ಲೇ ಅಷ್ಟೇ ರಿಲೀಸ್ ಮಾಡಿದ್ರು. ಧುರಂಧರ್ ಪಾರ್ಟ್ 2 ಕನ್ನಡ, ತೆಲುಗು, ತಮಿಳ್ ಅಂಡ್ ಮಲಯಾಳಂ ಅಲ್ಲೂ ಕೂಡ ರಿಲೀಸ್ ಮಾಡ್ತಿದ್ದಾರೆ. ಸೊ ಇದು ಕೂಡ ಧುರಂಧರ್ ಪಾರ್ಟ್ 2 ಗೆ ಅಡ್ವಾಂಟೇಜ್ ಅಂಡ್ ಎಲ್ರು ಪಾರ್ಟ್ 2 ಗೆ ವೇಟ್ ಮಾಡ್ತಿದ್ದಾರೆ. ಈ ಎಲ್ಲಾ ರೀಸನ್ ಇಂದ ಬಿಗ್ ಚಾಲೆಂಜ್ ಆಗಿ ನಿಂತ್ಕೊಂಡಿದೆ ಟಾಕ್ಸಿಕ್ ಎದುರುಗಡೆ. ನಮ್ಮ ಯಶ್ ಅವರ ಲಾಸ್ಟ್ ಮೂವಿ ಬಂದಿದ್ದು KGF ಚಾಪ್ಟರ್ 2. ಈ ಮೂವಿ ಬಂದು ಸುಮಾರು 4 ವರ್ಷ ಆಯ್ತು. ಸೊ 4 ವರ್ಷಗಳ ಆದ್ಮೇಲೆ ನಮಗೆ ಯಶ್ ಅವರು ಬಿಗ್ ಸ್ಕ್ರೀನ್ ಮೇಲೆ ನೋಡಕ್ ಸಿಗ್ತಾರೆ. 4 ವರ್ಷಗಳ ಗ್ಯಾಪ್ ಗಳ ಆದ್ಮೇಲೆ ಸ್ಟಿಲ್ ಆಡಿಯನ್ಸ್ ನೋಡ್ತಾರ, ನಮ್ ಕನ್ನಡದಲ್ಲಿ ನೋಡ್ತಾರೆ, ಬಟ್ ಹಿಂದಿಯಲ್ಲಿ ಅಫ್ಕೋರ್ಸ್ ನಾನೆಂತ ಕ್ವಶನ್ ಕೇಳ್ತಿದ್ರೆ ನೋಡ್ತಾರೆ. ಯಾಕಂದ್ರೆ ಯಶ್ ಅವರು ಬರೀ ಕನ್ನಡ ಆಕ್ಟರ್ ಅಲ್ಲ. ಯಶ್ ಇಸ್ ನಾಟ್ ಜಸ್ಟ್ ಅ ಆಕ್ಟರ್, ಹಿ ಈಸ್ ಎ CEO ಆಫ್ ಇಂಡಿಯಾ. ಅಫ್ಕೋರ್ಸ್ ನಂಬ್ತೀನಿ ಕಾಂಪಿಟೇಷನ್ ಟಫ್ ಇದೆ, ಬಟ್ ಮುಂದೆ ಇರೋ ಸುನಾಮಿಯ ಹೆಸರು ಯಶ್ ಅಂತ. ಹಿಂದಿ ಬೆಲ್ಟ್ ನಲ್ಲಿ ಲಾಂಗ್ ಟೈಮ್ ಅಲ್ಲಿ ಸ್ವಲ್ಪ ಹೊಡೆತ ಬೀಳಬಹುದು, ಆದ್ರೆ ಟಾಕ್ಸಿಕ್ ಮೂವಿಗೆ ಅಡ್ವಾಂಟೇಜ್ ಏನಂದ್ರೆ ಮೇನ್ ಯಶ್. ಎಲ್ಲರಿಗೆ ಯಶ್ ಮೇಲೆ ನಂಬಿಕೆ ಇದೆ ಅಂಡ್ ವಿ ಬಿಲೀವ್ ಇನ್ ಯಶ್. ಯಾಕಂದ್ರೆ ಅವ್ರು ಬರೀ ಈ ಮೂವಿಯಲ್ಲಿ ಆಕ್ಟ್ ಮಾಡ್ತಾ ಇಲ್ಲ, ಅವ್ರು ಈ ಮೂವಿನ ಪ್ರೊಡ್ಯೂಸ್ ಕೂಡ ಮಾಡ್ತಿದ್ದಾರೆ. ಅವರು ಈ ಮೂವಿಯ ಕೋ ರೈಟರ್ ಕೂಡ. ನಿಮಗೆ ಗೊತ್ತು ಲಾಸ್ಟ್ ಟೈಮ್ ಅಲ್ಲಿ KGF ಚಾಪ್ಟರ್ 2 ಅಲ್ಲಿ ಯಾವ ರೇಂಜ್ ಗೆ ಡೈಲಾಗ್ಸ್ ಇದ್ದು ಅಂತ ನಿಮಗೆಲ್ಲ ಗೊತ್ತು. ಇವಾಗ ಮೂವಿಯಲ್ಲಿ ಕೋ ರೈಟರ್ ಅಂದ್ರೆ ಯಾವ ರೇಂಜ್ ಅಲ್ಲಿ ಬರ್ದಿರ್ಬೇಕು ಯೋಚನೆ ಮಾಡಿ. ಅಂಡ್ ಟಾಕ್ಸಿಕ್ ಮೂವಿಯ ಟೀಸರ್ ಕೂಡ ಬಿಟ್ಟಿಲ್ಲ, ಆದ್ರೂ ಟಾಕ್ಸಿಕ್ ಮೂವಿಯ ಹೈಪ್ ಜಾಸ್ತಿ ಇದೆ. ಯಾಕಂದ್ರೆ ಆ ಲೆವೆಲ್ ಅಲ್ಲಿ ಯಶ್ ಇದ್ದಾರೆ. ಯಾಕಂದ್ರೆ ಎಲ್ಲರಿಗೂ ಗೊತ್ತು ಯಶ್ ಅವರು ಸುಮ್ನೆ ಸ್ಕ್ರಿಪ್ಟ್ ಸೆಲೆಕ್ಷನ್ ಮಾಡಲ್ಲ. ಆ ಸ್ಕ್ರಿಪ್ಟ್ ಅಲ್ಲಿ ಅವ್ರು ಏನೋ ನೋಡಿರ್ತಾರೆ. ಅಫ್ಕೋರ್ಸ್ ಹಿಂದಿ ಬೆಲ್ಟ್ ನಲ್ಲಿ ಥಿಯೇಟರ್ ಡಿಸ್ಟ್ರಿಬ್ಯೂಷನ್ ಹಿಡಿದು ಕಲೆಕ್ಷನ್ ತನಕ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಎರಡು ಮೂವಿಗೂ ಹೈಪ್ ಹಂಗೆ ಇದೆ. ಸದ್ಯಕ್ಕೆ ಧುರಂಧರ್ ಪಾರ್ಟ್ 2 ಗೆ ಜಾಸ್ತಿ ಹೈಪ್ ಇದೆ. ಒಂದ್ಸರಿ ಟಾಕ್ಸಿಕ್ ಮೂವಿಯ ಟೀಸರ್ ಬಂತು ಅಂದ್ರೆ ಟಾಕ್ಸಿಕ್ ಮೂವಿಯ ಹೈಪ್ ಕೂಡ ಸ್ಕೈ ಹೈ ಇರುತ್ತೆ. ನಂಗೆ ಯಶ್ ಮೇಲೆ ನಂಬಿಕೆ ಇದೆ. ಸೆಲೆಕ್ಷನ್ ಆಫ್ ಸ್ಕ್ರಿಪ್ಟ್ ಮೇಲೆ ನಂಗೆ ನಂಬಿಕೆ ಇದೆ. ಆಸ್ ಎ ಕನ್ನಡಿಗ ನಂಗೆ ಯಶ್ ಅವ್ರ ಮೇಲೆ ನಂಬಿಕೆ ಇದೆ ಅಂಡ್ ಟಾಕ್ಸಿಕ್ ಮೂವಿ ಮೇಲೆ ಕೂಡ ನಂಬಿಕೆ ಇದೆ. ಸೊ ನಿಮ್ಗೇನ್ ಅನ್ಸುತ್ತೆ, ಬಾಕ್ಸ್ ಆಫೀಸ್ ಮೇಲೆ ಗೆಲುವು ಟಾಕ್ಸಿಕ್ ದ ಆರ್ ಧುರಂಧರ್ ಪಾರ್ಟ್ 2 ದ? ನಿಮಗೇನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನ್ನ ಚಾನೆಲ್ಗೆ ನೀವೇನಾದ್ರೂ ಹೊಸಬರಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ.